ಮಕ್ಕಳೇ, ನಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ದೇಶವನ್ನ ಸುಮಾರು ವರ್ಷಗಳ ಕಾಲ ಆಳ್ವಿಕೆ ಮಾಡಿದವರು ಯಾರು? ಬ್ರಿಟಿಷರು. ಸುಮಾರು 190 ವರ್ಷಗಳಿಗೂ ಹೆಚ್ಚು ಕಾಲ ಬ್ರಿಟಿಷರು ನಮ್ಮನ್ನ ಆಳ್ವಿಕೆ ಮಾಡ್ತಾರೆ. ಎಷ್ಟು ವರ್ಷ? ಸುಮಾರು 2 ಶತಮಾನಗಳ ಕಾಲ ನಮ್ಮ ದೇಶವನ್ನ ಅವರು ತಮ್ಮ ಹತೋಟಿಯಲ್ಲಿ ಇಟ್ಕೊಂಡಿದ್ರು. ಮತ್ತೆ ನಮ್ಮ ದೇಶದ ಎಲ್ಲಾ ಸಂಪತ್ತನ್ನು ಕೂಡ ಏನ್ ಮಾಡಿದ್ರು, ಅವರು ಇಂಗ್ಲೆಂಡ್ಗೆ ಸಾಗಿಸಿ ಕೊಳ್ಳೆ ಹೊಡೆದ್ರು ನಮ್ಮ ದೇಶ. ಸೊ ಹಾಗಾದ್ರೆ ನಮಗೆ ಸ್ವತಂತ್ರ ಹೆಂಗ್ ಸಿಕ್ತು? ಸ್ವತಂತ್ರ ಹೆಂಗ್ ಸಿಕ್ತು ನಮಗೆ? ಯಾರಾದ್ರೂ ಒಬ್ರು ಹೇಳ್ಬೇಕು ಸರ್. ಸಾಕಷ್ಟು ಜನ ಹೋರಾಟ ಮಾಡಿದ್ರಿಂದ ಮತ್ತೆ ಉಪವಾಸ ವ್ರತನೆಲ್ಲ ಮಾಡಿದ್ರಿಂದ ನಮಗೆ ಸ್ವಾತಂತ್ರ್ಯ ಸಿಕ್ತು. ವೆರಿ ಗುಡ್. ಸಾಕಷ್ಟು ಹೋರಾಟಗಳನ್ನ ಮಾಡಿದ್ರು, ಪ್ರತಿಭಟನೆಗಳನ್ನ ಮಾಡಿದ್ರು. ಅದರ ಜೊತೆಗೆ ಮಹಾನ್ ನಾಯಕರುಗಳು, ದೇಶಭಕ್ತರು ಎಲ್ಲರೂ ಕೂಡ ತಮ್ಮ ಪ್ರಾಣವನ್ನ ತ್ಯಾಗ ಮಾಡಿದರ ಪ್ರತಿಫಲವಾಗಿ ನಮ್ಗೆ ಸ್ವಾತಂತ್ರ್ಯ ಸಿಕ್ತು. ಹೌದಾ? ಹಿಂಗೆ ಸಿಕ್ತ. ಯಾವ ಸಿಕ್ತಪ್ಪ ಸ್ವಾತಂತ್ರ್ಯ ನಮ್ಗೆ? 1947 ನಮಗೆ ಸ್ವಾತಂತ್ರ್ಯ ಸಿಕ್ತು. ವೆರಿ ಗುಡ್. ಹೀಗೆ ಸಿಕ್ಕಂತ ಸ್ವಾತಂತ್ರ್ಯವನ್ನ ನಾವು ರಕ್ಷಣೆ ಮಾಡ್ಕೋಬೇಕೀಗ ನಾವು. ಹೌದಾ? ಅಂದ್ರೆ ಇನ್ನೊಂದು ಸಾರಿ ಮತ್ತೊಮ್ಮೆ ನಮ್ಮ ದೇಶ ಯಾವುದೇ ಒಂದು ವಿದೇಶಿಗರ ಒಂದು ಆಳ್ವಿಕೆಗೆ ಒಳಪಡದ ಹಾಗೆ ನಾವು ನಮ್ಮ ದೇಶವನ್ನ ಏನ್ ಮಾಡ್ಬೇಕು? ಕಾಪಾಡಿಕೊಳ್ಬೇಕು. ಹೌದಲ್ಲ? ಹಾಗಾದ್ರೆ ನಮ್ಮ ದೇಶವನ್ನ ಕಾಪಾಡ್ಕೋಬೇಕಾದ್ರೆ ನಮ್ಗೆ ಏನ್ ಬೇಕಪ್ಪ? ಒಗ್ಗಟ್ಟಿರ್ಬೇಕು. ಮತ್ತೇನ್ ಬೇಕು? ಸೈನ್ಯ ಬೇಕು ನಮಗೆ. ಹೌದಾ? ಎಂತ ಸೈನ್ಯ ಬೇಕು? ಬಲಿಷ್ಠವಾದ ಸೈನ್ಯ ಬೇಕು. ಅವನು ಹೇಳಿದ್ದು ಸರಿನೇ. ಎಲ್ಲ ದೇಶದ ಜನರೆಲ್ಲ ಒಗ್ಗಟ್ಟಾಗಿದ್ರೆ, ನಾವೆಲ್ಲರೂ ಭಾರತೀಯರು ಅಂತಕ್ಕಂಥ ಭಾವನೆ ಇದ್ರೆ ನಮ್ಮ ದೇಶವನ್ನ ಯಾರು ಏನು ಮಾಡಕ್ಕಾಗಲ್ಲ. ಹೌದಾ? ಅವನು ಹೇಳಿದ್ದು ಒಂದು ರೀತಿ ಸರಿನೇ, ಇವನು ಹೇಳಿದ್ದು ಸರಿನೇ. ಹೌದಾ? ವೆರಿ ಗುಡ್. ಸೊ ಹಾಗಾದ್ರೆ ನಮ್ಮ ದೇಶವನ್ನ ಮತ್ತೆ ಯಾರೂ ಕೂಡ ಇನ್ನೊಂದು ಸಾರಿ ನಮ್ಮ ದೇಶವನ್ನ ತಮ್ಮ ಹತೋಟಿಗೆ ತಗೊಂಡು ನಮ್ಮ ದೇಶವನ್ನ ಕೊಳ್ಳೆ ಹೊಡೆಯಕ್ಕೆ ಬಿಡಬಾರದು ಅಂತ ಒಂದು ಬಲಿಷ್ಠವಾದಂತ ಸೈನ್ಯವನ್ನ ನಾವೇನ್ ಮಾಡ್ಬೇಕಾಗಿದೆ? ಕಟ್ಟಬೇಕಾಗಿದೆ. ಈಗ ಭಾರತದ ವಿಸ್ತೀರ್ಣ ಎಷ್ಟು? ಯಾರಾದ್ರೂ ಹೇಳ್ತೀರಾ? ಭಾರತದ ಭೌಗೋಳಿಕ ವಿಸ್ತೀರ್ಣ ಎಷ್ಟು? ಗೊತ್ತಿಲ್ಲ? ಹೇಳಿ ನೋಡೋಣ, ಪ್ರಯತ್ನ ಮಾಡ್ರಿ. ಎಷ್ಟು? ಭಾರತದ ಭೌಗೋಳಿಕ ವಿಸ್ತೀರ್ಣ ಭಾರತದ ಭೌಗೋಳಿಕ ವಿಸ್ತೀರ್ಣ ಪಾಯಿಂಟ್ಸ್ ಗಳನ್ನ ಬರ್ಕೋಬೇಕು. ಎಷ್ಟಪ್ಪ ಅಂದ್ರೆ 32,87,263 ಚದುರ ಕಿಲೋಮೀಟರ್ಗಳು. ನೋಡಿ, ನಮ್ಮ ಭಾರತದ ವಿಸ್ತೀರ್ಣ ಇದು. ಈಗ ನೀವು ಒಂದು ಸೈಟ್ ತಗೊಂತೀರಾ, ಸೈಟ್ ಸೈಜ್ ಏನು ಅಂತಂದ್ರೆ ಹೇಳ್ತಿರಲ್ಲ ನೀವು, 30, 40, 50, 60 ಈ ತರ ಹೇಳ್ತಿರಲ್ವಾ? ಸೊ ಇಲ್ಲಿ ಭಾರತದ ಭೌಗೋಳಿಕ ವಿಸ್ತೀರ್ಣ 32,87,263 ಚದುರ ಕಿಲೋಮೀಟರ್ಗಳು ಅಂತ ಹೇಳ್ತಾರೆ. ಚದುರ ಕಿಲೋಮೀಟರ್ ಅಂದ್ರೆ ಗೊತ್ತಾ ನಿಮಗೆ? ಯಾರಾದ್ರೂ ಹೇಳ್ತೀರಾ ಚದುರ ಕಿಲೋಮೀಟರ್ ಅಂದ್ರೆ ಎಷ್ಟು ಅಂತ? ಒಂದು ಚದುರ ಅಡಿ ಅಂತಾರೆ. ಒಂದು ಚದುರ ಅಡಿ ಅಂದ್ರೆ ಎಷ್ಟು ನೋಡಿ? ಹಿಂಗೊಂದಡಿ, ಹಿಂಗೆ ಒಂದಡಿ, ಹಿಂಗೆ ಒಂದಡಿ, ಹಿಂಗೊಂದಡಿ ಇದ್ರೆ ಅದನ್ನ ಒಂದು ಚದುರ ಅಡಿ ಅಂತ ಕರಿತೀವಿ. ಹಾಗೆ ಒಂದು ಚದುರ ಕಿಲೋಮೀಟರ್ ಅಂದ್ರೆ 4 ದಿಕ್ಕುಗಳಲ್ಲೂ 1 ಕಿಲೋಮೀಟರ್. ಹಿಂಗೂ 1 ಕಿಲೋಮೀಟರು, ಹಿಂಗೆ 1 ಕಿಲೋಮೀಟರು, ಹಿಂಗೆ 1 ಕಿಲೋಮೀಟರು, ಮತ್ತೆ ಹಿಂಗೂ 1 ಕಿಲೋಮೀಟರ್ ಇದ್ರೆ ಅದನ್ನ 1 ಚದುರ ಕಿಲೋಮೀಟರ್ ಅಂತ ಕರಿತೀವಿ. ಎಂತ ಕರಿತೀವಿ? 1 ಚದುರ
ಕಿಲೋಮೀಟರ್ ಅಂತೇಳಿ ಕರಿತೀವಿ ಅದಕ್ಕೆ. ಅರ್ಥ ಆಯ್ತಾ? ಒಂದು ಚದರ ಕಿಲೋಮೀಟರ್ ಅಂದ್ರೆ ಎಷ್ಟಿದ್ರೆ 4 ಕಡೆನೂ ಒಂದೊಂದು ಚದರ ಕಿಲೋಮೀಟರ್ ಇರಬೇಕು. ಒಂದು ಕಿಲೋಮೀಟರ್ ಇದ್ರೆ ಅದನ್ನ ಅಂತ ಕರಿತೀವಿ ನಾವು 1 ಚದರ ಕಿಲೋಮೀಟರ್. ಹಾಗಾದ್ರೆ ಭಾರತ ಎಷ್ಟು ಚದರ ಕಿಲೋಮೀಟರ್ ಇದೆ? 32,87,263 ಚದರ ಕಿಲೋಮೀಟರ್ ಭಾರತದ ವಿಸ್ತೀರ್ಣ. ಹೌದಾ? ಸೊ ಇಲ್ಲಿ ಹಾಗಾದ್ರೆ ನಮ್ಮ ಭಾರತಕ್ಕೆ ಒಂದು ಪ್ರಬಲವಾದಂತಹ ಒಂದು ಸೈನ್ಯ ಬೇಕು. ಹೌದಾ? ಎಂತ ಸೈನ್ಯ ಬೇಕು ಅಂದ್ರೆ ಮುಂದೆ ಯಾವತ್ತೂ ಕೂಡ ಯಾವ ದೇಶದವರು ಕೂಡ ನಮ್ಮ ಭಾರತವನ್ನ ಮೇಲೆ ದಾಳಿ ಮಾಡಲಿಕ್ಕೆ ಆಗಲಿ ಭಾರತವನ್ನ ವಶಪಡಿಸಿಕೊಳ್ಳಿಕ್ಕಾಗಲಿ ಸಾಧ್ಯ ಆಗಬಾರದು. ಅಂತಹ ಒಂದು ಬಲಿಷ್ಠವಾದ ಸೈನ್ಯವನ್ನ ನಮಗೆ ಬೇಕು. ಯಾಕೆ ಆ ಸೈನ್ಯ ಬೇಕು ಅಂದ್ರೆ ನೋಡಿ, ನಮ್ಮ ಭಾರತದ ಗಡಿ ಇದೆಯಲ್ಲ, ನಮ್ಮ ಭಾರತದ ಗಡಿಯನ್ನ 2 ರೀತಿಯಲ್ಲಿ ನಾವು ವಿಭಾಗಿಸ್ತೀವಿ. ಭಾರತದ ಗಡಿ ಒಂದನೇದಾಗಿ ಭೂಗಡಿ ಪ್ರದೇಶ, ಭೂಗಡಿ ಅಂತ ಕರಿತೀವಿ. ಎರಡನೇದಾಗಿ ಜಲಗಡಿ ಅಂತ ಕರಿತೀವಿ. ಒಂದು ಭೂಗಡಿ, ಇನ್ನೊಂದು ಜಲಗಡಿ. ಸೊ ಇಲ್ಲಿ ಭಾರತದ ಭೂಗಡಿ ಎಷ್ಟಿದೆ, ಹಾಗಾದ್ರೆ ಜಲಗಡಿ ಎಷ್ಟಿದೆ ಅನ್ನೋದನ್ನ ನಾವು ನೋಡಬೇಕು. ನೋಡಿ, ಭಾರತದ ಭೂಗಡಿ ಎಷ್ಟಿದೆಯಪ್ಪ ಅಂದ್ರೆ 15,200 ಕಿಲೋಮೀಟರ್ ಉದ್ದದ ಒಂದು ಭೂಗಡಿಯನ್ನ ಭಾರತ ಹೊಂದಿರ್ತಕ್ಕಂಥದ್ದು. ಹಾಗೇನೆ 7,516.5 ಕಿಲೋಮೀಟರ್ ಉದ್ದದ ಜಲಗಡಿಯನ್ನ ಭಾರತ ಹೊಂದಿದೆ. ಸೊ ಇಲ್ಲಿ 7,516 ಅಂತ ನಾನು ಹೇಳಿದೆ. ಇಲ್ಲಿ ಮುಖ್ಯ ಜಲಗಡಿ ಎಷ್ಟು ಇರ್ತಕ್ಕಂಥದ್ದು, ಮುಖ್ಯ ಭೂಪ್ರದೇಶದ ಜಲಗಡಿ ಇರ್ತಕ್ಕಂಥದ್ದು, ಮುಖ್ಯ ಭೂಪ್ರದೇಶದ ಜಲಗಡಿ 6,100 ಕಿಲೋಮೀಟರ್ ಇದೆ. ಹಾಗೇನೆ ಈ ದ್ವೀಪಗಳ ಜಲಗಡಿ ಇದು 1,416.5 ಕಿಲೋಮೀಟರ್ ಇರ್ತಕ್ಕಂಥದ್ದು. ಅಲ್ಲಿ ಒಟ್ಟು ಜಲಗಡಿ ಇರೋದು 7,516. ಅದರಲ್ಲಿ ಮುಖ್ಯ ಭೂಪ್ರದೇಶದ ಜಲಗಡಿ ಮತ್ತೆ ದ್ವೀಪಗಳ ಜಲಗಡಿ ಅಂತ 2 ಮಾಡ್ತೀವಿ ನಾವು. ಮುಖ್ಯ ಭೂಪ್ರದೇಶದ ಜಲಗಡಿ ಎಷ್ಟಿದೆ? 6,100 ಕಿಲೋಮೀಟರ್ ಇದೆ. ದ್ವೀಪಗಳ ಜಲಗಡಿ ಎಷ್ಟಿದೆ? 1,416. ಇಲ್ಲಿ ಭಾರತಕ್ಕೆ ಸೇರಿದಂತ ಕೆಲವೊಂದಿಷ್ಟು ದ್ವೀಪಗಳಿದಾವೆ. ಹೇಳಪ್ಪ ನೀವು, ಯಾವ ಭಾರತಕ್ಕೆ ಸೇರಿರ್ತಕ್ಕಂಥ ದ್ವೀಪಗಳು ಯಾವುವಪ್ಪ? ಹೇಳ, ಭಾರತಕ್ಕೆ ಸೇರಿರ್ತಕ್ಕಂಥ ದ್ವೀಪಗಳು ಯಾವುವು? ಲಕ್ಷದ್ವೀಪಗಳು. ಮತ್ತೆ ವೆರಿ ಗುಡ್. ಮತ್ತೆ ಇನ್ನಿದ್ದಾವೆ ಅಲ್ಲ, ಲಕ್ಷದ್ವೀಪಗಳು ಒಂದಾಯ್ತು. ಮತ್ತೆ ಮತ್ತೆ ಹೇಳ್ತೀರಾ? ಸೂರಜ್ ಗೊತ್ತಿಲ್ಲ. ಇಲ್ಲಿ ಬುಕ್ ಮುಚ್ಚಿಡೋ, ಕ್ಲೋಸ್ ಯುವರ್ ಬುಕ್ಸ್. ಒಳಗಿಡೋ ಬುಕ್, ಒಳಗಿಡೋ. ಮತ್ತೆ ಹೇಳ್ತೀರಾ? ಗೊತ್ತಿಲ್ಲ. ಲಕ್ಷದ್ವೀಪಗಳು ಒಂದ್ ಹೇಳ್ದ, ಇನ್ನೊಂದಿಲ್ಲವೇ ಅಂಡಮಾನ್ ನಿಕೋಬಾರ್ ದ್ವೀಪಗಳು ಅಂತ. ಕೂತ್ಕೊಳ್ಳಿ. ಯಾವುದು? ಅಂಡಮಾನ್ ನಿಕೋಬಾರ್ ದ್ವೀಪಗಳು. ಸೊ ಇಲ್ಲಿ ನಾವೀಗ ಅದನ್ನ ನೋಡ್ತಾ ಹೋಗೋದಾದ್ರೆ, ನೋಡಿ ಇಲ್ಲಿ
ಈ ಒಂದು ಗುಜರಾತ್ನ ಕಚ್ ಅಂತಕ್ಕಂಥ ಭಾಗ ಬರುತ್ತಲ್ಲ, ಹೌದಾ? ಇಲ್ಲಿಂದ ಇದೆಲ್ಲ ವೈಟ್ ಏನ್ ಕಾಣುತ್ತಲ್ಲ, ಇದೆಲ್ಲದೂ ಕೂಡ ಏನಪ್ಪಾ ಅಂದ್ರೆ ಭೂಗಡಿ. ಇದೆಲ್ಲದೂ ಕೂಡ ಏನಿದು ಭೂಗಡಿ. ವೈಟ್ ಕಾಣ್ತಾ ಇರ್ತಕ್ಕಂಥದ್ದೆಲ್ಲದೂ ಕೂಡ ಏನು ಭೂಗಡಿ. ಏನು ಈ ಬ್ಲೂ ಕಲರ್ ಕಾಣುತ್ತಲ್ಲ, ನೀಲಿ ಬಣ್ಣ ಕಾಣುತ್ತಲ್ಲ, ಇದೆಲ್ಲದೂ ಕೂಡ ಏನಪ್ಪಾ ಅಂದ್ರೆ ಜಲಗಡಿ ಅಂತ ಕರಿತೀವಿ ನಾವು. ಅದ್ರಲ್ಲಿ ನಾನು ಹೇಳಿದೆ ಮುಖ್ಯ ಭೂಪ್ರದೇಶದ ಜಲಗಡಿ ಅಂದ್ರೆ ನೋಡಿ, ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಇದೆಯಲ್ಲ, ಇಲ್ಲಿಂದ ಇದೆಲ್ಲದೂ ಕೂಡ ಇದೆಯಲ್ಲ, ಇದೆಲ್ಲದೂ ಕೂಡ ಮುಖ್ಯ ಭೂಪ್ರದೇಶದ ಜಲಗಡಿ. ಅಂದ್ರೆ ಇದು ಎಷ್ಟು ಕಿಲೋಮೀಟರ್ ಇದೆ? 6100 ಕಿಲೋಮೀಟರ್ ಇದೆ ಇಲ್ಲಿಂದ ಇಲ್ಲಿವರೆಗೆ. ಇಲ್ಲಿಂದ ಸ್ಟಾರ್ಟ್ ಆಗಿ ಇಲ್ಲಿಂದ ನೋಡಿ ಇದೆಲ್ಲ ಬರುತ್ತಲ್ಲ, ಇದೆಲ್ಲದೂ ಕೂಡ ಎಷ್ಟು ಕಿಲೋಮೀಟರ್ ಇದೆ? ಇದು 6100 ಕಿಲೋಮೀಟರ್ ಇದೆ. ಇನ್ನ ಇವು ಇಲ್ಲೇನು ಕಾಣ್ತಾ ಇದೆಯಲ್ಲ, ಬ್ಲೂ ಯೆಲ್ಲೋ ಕಲರ್ ಕಾಣ್ತಾ ಇದೆಯಲ್ಲ, ಇವು ಎಲ್ಲ ಏನಪ್ಪಾ ಅಂದ್ರೆ ಅಂಡಮಾನ್ ನಿಕೋಬಾರ್ ದ್ವೀಪಗಳು ಅಂತ ಕರಿತೀವಿ. ಆದ್ರೆ ಅಂಡಮಾನ್ ನಿಕೋಬಾರ್ ದ್ವೀಪಗಳು ಎಲ್ಲಿದ್ದಾವೆ? ಹಿಂದೂ ಮಹಾಸಾಗರದಲ್ಲಿದ್ದಾವೆ. ಅಂಡಮಾನ್ ನಿಕೋಬಾರ್ ದ್ವೀಪಗಳು ಎಲ್ಲಿದ್ದಾವೆ? ಸೊ ಇಲ್ಲಿರ್ತಕ್ಕಂಥವು ಲಕ್ಷದ್ವೀಪಗಳು ಅಂತ ಕರಿತೀವಿ. ಎಂತ ಕರಿತೀವಿ? ಲಕ್ಷದ್ವೀಪಗಳು. ಇವು ಇರ್ತಕ್ಕಂಥದ್ದು ಅರಬ್ಬಿ ಸಮುದ್ರದಲ್ಲಿ ಇರ್ತಕ್ಕಂಥ ಲಕ್ಷದ್ವೀಪಗಳು ಅರಬ್ಬಿ ಸಮುದ್ರದಲ್ಲಿದ್ದಾವೆ. ಅಂಡಮಾನ್ ನಿಕೋಬಾರ್ ದ್ವೀಪಗಳು ಮಹಾಸಾಗರದಲ್ಲಿದ್ದಾವೆ. ನೋಡಿ, ಭಾರತದ ಪಶ್ಚಿಮಕ್ಕೆ ಅರಬ್ಬಿ ಸಮುದ್ರ ಇದೆ, ಪೂರ್ವಕ್ಕೆ ಬಂಗಾಳ ಕೊಲ್ಲಿ ಇದೆ, ದಕ್ಷಿಣಕ್ಕೆ ಹಿಂದೂ ಮಹಾಸಾಗರ ಇದೆ. ನೆನ್ಪಿಟ್ಕೊಳ್ಳಿ ನೀವು. ನೆನ್ಪಿಟ್ಕೋಬೇಕಂದ್ರೆ ಭಾರತ ಅಂದ್ರೆ ಇಷ್ಟೇ ಅಲ್ಲ, ಇದೇನ್ ಕಾಣ್ತಾ ಇದೆ ಇಷ್ಟೇ ಭಾರತ ಅಲ್ಲ. ಇದೇನು ಬ್ಲೂ ಕಲರ್ ಕಾಣ್ತಾ ಇದೆಯಲ್ಲ, ಇದೆಲ್ಲದೂ ಕೂಡ ಭಾರತನೇ. ಬ್ಲೂ ಕಲರ್ ಕಾಣ್ತಾ ಇದೆಯಲ್ಲ ಅಂದ್ರೆ ನೀರು ಏನು ಸಮುದ್ರದಕ್ಕೂ ಅರ್ಧ ಹೆಂಗೆ ಭೂಭಾಗವನ್ನ ಹೆಂಗೆ ಹಂಚ್ಕೊಂಡಿದಾವೋ ದೇಶಗಳು, ಜಲಭಾಗವನ್ನು ಕೂಡ ಹಂಗೆ ಹಂಚ್ಕೊಂಡಿದ್ದಾವೆ. ಅಂದ್ರೆ ನೋಡಿ, ಬಂಗಾಳ ಕೊಲ್ಲಿಯ ಈ ಭಾಗ, ಹಿಂದೂ ಮಹಾಸಾಗರದ ಈ ಭಾಗ, ಅರಬ್ಬಿ ಸಮುದ್ರದ ಈ ಭಾಗ, ಇವೆಲ್ಲವೂ ಕೂಡ ಏನಾಗಿದ್ದಾವೆ? ಭಾರತಕ್ಕೆ ಸೇರಿರುವಂತಹ ಒಂದು ಗಡಿ ಪ್ರದೇಶ ಇದು. ಅರ್ಥ ಆಗ್ತಿರೋದು? ನಾವೆಲ್ಲ ಏನ್ ತಿಳ್ಕೊಂಡ್ಬಿಟ್ಟಿದ್ವಿ? ಇಷ್ಟೇ ಭಾರತ, ಇದು ಅರಬ್ಬಿ ಸಮುದ್ರ, ಇದು ಬಂಗಾಳ ಕೊಲ್ಲಿ, ಇದು ಹಿಂದೂ ಮಹಾಸಾಗರ ಅಂತ ತಿಳ್ಕೊಂಡ್ಬಿಟ್ಟಿದ್ವಿ. ಆದ್ರೆ ಇಂದು ಬಂಗಾಳ ಕೊಲ್ಲಿಯ ಈ ಭಾಗ, ಹಿಂದೂ ಮಹಾಸಾಗರದ ಈ ಭಾಗ, ಮತ್ತೆ ಅರಬ್ಬಿ ಸಮುದ್ರದ ಈ ಭಾಗ ಏನಾಗಿದ್ದಾವೆ? ಭಾರತಕ್ಕೆ ಸೇರಿರ್ತಕ್ಕಂಥದ್ದು. ಹಾಗಾಗಿ ನೀವು ಯಾವಾಗಲೇ ಭಾರತ ಮ್ಯಾಪ್ ಬರಿಬೇಕಾದ್ರೆ ಬರೀ ಇಷ್ಟನ್ನೇ ಬರಿಬಾರದು. ಈ ಏನು ಲಕ್ಷದ್ವೀಪಗಳು ಮತ್ತೆ ಅಂಡಮಾನ್ ನಿಕೋಬಾರ್ ದ್ವೀಪಗಳನ್ನು ನೀವು ಬರಿಬೇಕು. ಹಂಗಾದ್ಮೇಲೆ ಹಂಗ್ ಬರೆದ್ರೇನೆ ಭಾರತದ ಒಂದು ಭೂಪಟ ಪೂರ್ಣಗೊಳ್ಳೋದು. ಗೊತ್ತಾಯ್ತಾ? ಬರೀ ಇಷ್ಟು ಬರೆದ್ರೆ ಅಲ್ಲ. ಸೊ ಇಲ್ಲಿ ನಾನು ಹೇಳಿದೆ ಭೂಗಡಿ ಎಷ್ಟಿದೆಪ್ಪ? ಭಾರತದ ಭೂಗಡಿಯ ಉದ್ದ ಎಷ್ಟು? 15,200 ಕಿಲೋಮೀಟರ್ ಅಂತ ಹೇಳಿದೆ. ವೆರಿ ಗುಡ್, ಕೂತ್ಕೊಂಡು ನೋಡಿ. ಇಲ್ಲಿಂದ ಸ್ಟಾರ್ಟ್ ಆಗಿ ನಾನು ಹೇಳಿದೆ ವೈಟ್ ಅಂತ, ವೈಟ್ ಇದೆಯಲ್ಲ, ಕ್ರೀಮ್ ಕಲರ್ ಬರುತ್ತಲ್ಲ, ಇದೆಲ್ಲದೂ ಕೂಡ ಏನಪ್ಪ? ಇದು ಭೂಗಡಿ. ನೋಡಿ, ಭಾರತದ ನೆರೆಹೊರೆಯ ರಾಷ್ಟ್ರಗಳು ಯಾವ್ಯಾವು? ಯಾರು ಹೇಳ್ತೀರಾ? ನೆರೆಹೊರೆಯ ರಾಷ್ಟ್ರಗಳು ಅಂದ್ರೆ ಅಕ್ಕಪಕ್ಕದ ರಾಷ್ಟ್ರಗಳು. ಪಾಕಿಸ್ತಾನ, ಹೇಳಪ್ಪ. ಚೀನಾ, ಪಾಕಿಸ್ತಾನ, ಹಾ ಹಾ ಹೇಳು. ಟಿಬೆಟ್, ಹಾ ಹೇಳು. ಮತ್ತೆ ಹೇಳ್ತೀರಾ? ಆಫ್ರಿಕಾ, ಅಮೆರಿಕ ಅಲ್ಲ, ಮಲೇಷಿಯಾ, ಮತ್ತೆ ಹೇಳ್ತೀರಾ? ಈ ಕಡೆ ಹೇಳಪ್ಪ. ಶ್ರೀಲಂಕಾ, ಪಾಕಿಸ್ತಾನ, ಬಂಗಾಳ ಕೊಲ್ಲಿ, ಚೀನಾ. ಬಂಗಾಳ ಕೊಲ್ಲಿ ಅಲ್ಲ, ಬಾಂಗ್ಲಾದೇಶ. ಬಾಂಗ್ಲಾದೇಶ, ಚೀನಾ. ನೋಡಿ, ಭಾರತದ ನೆರೆಹೊರೆಯ ರಾಷ್ಟ್ರಗಳು 7 ರಾಷ್ಟ್ರಗಳಿದ್ದಾವೆ. ಭಾರತದ ನೆರೆಹೊರೆಯ ರಾಷ್ಟ್ರಗಳು, ಭಾರತದ ನೆರೆಯ ರಾಷ್ಟ್ರಗಳು ಒಂದನೇದಾಗಿ ಪಾಕಿಸ್ತಾನ, ಎರಡನೇದಾಗಿ ಅಫ್ಘಾನಿಸ್ತಾನ, ಮೂರನೇದಾಗಿ
ಚೀನಾ. ನಾಲ್ಕನೇದಾಗಿ ನೇಪಾಳ. ಐದನೇದಾಗಿ ಭೂತಾನ್. ಆರನೇದಾಗಿ ಬಾಂಗ್ಲಾದೇಶ. ಏಳನೇದಾಗಿ ಮಯನ್ಮಾರ್. ಇನ್ನೊಂದು ಬರುತ್ತೆ ಕೊನೆಯದು ಎಂಟನೇದು ಶ್ರೀಲಂಕಾ. ಇದು ಜಲಗಡಿಯನ್ನು ಹಂಚಿಕೊಂಡಿದೆ. ನೋಡಿ ಇಲ್ಲಿ ಇದು ಪಾಕಿಸ್ತಾನ್ ಕಾಣ್ತಾ ಇದೆಯಾ? ಈ ಕಡೆ ನೋಡಿ ಪಾಕಿಸ್ತಾನ್. ಇದು ಅಫ್ಘಾನಿಸ್ತಾನ್, ಚೀನಾ, ನೇಪಾಳ, ಭೂತಾನ್, ಬಾಂಗ್ಲಾದೇಶ, ಮಯನ್ಮಾರ್, ಶ್ರೀಲಂಕಾ. ಸೊ ಇವೆಲ್ಲವನ್ನು ಏನಂತ ಕರಿತೀವಿ ನಾವು? ಭಾರತದ ನೆರೆಹೊರೆಯ ರಾಷ್ಟ್ರಗಳು ಅಂತ ಕರಿತೀವಿ. ಹೇಳಪ್ಪ, ಭಾರತದ ನೆರೆಹೊರೆಯ ರಾಷ್ಟ್ರಗಳು ಯಾವುವು? ಅಫ್ಘಾನಿಸ್ತಾನ್, ಬಾಂಗ್ಲಾದೇಶ, ಶ್ರೀಲಂಕಾ, ಮಯನ್ಮಾರ್, ಭೂತಾನ್, ನೇಪಾಳ, ಚೀನಾ. ಹೌದಾ? 8 ಒಂದು ನೆರೆಹೊರೆಯ ರಾಷ್ಟ್ರಗಳನ್ನ ನಾವಿಲ್ಲಿ ಕಾಣ್ತೀವಿ. ಸೊ ಇಲ್ಲಿ ಶ್ರೀಲಂಕಾ ಒಂದು ಬಿಟ್ರೆ ಉಳಿದ ಎಲ್ಲಾ ರಾಷ್ಟ್ರಗಳು ಭಾರತದೊಂದಿಗೆ ಒಂದು ಭೂಗಡಿಯನ್ನ ಹಂಚಿಕೊಂಡಿರ್ತಕ್ಕಂಥವು. ಶ್ರೀಲಂಕಾ ಏನಾಗಿದೆ? ಹಿಂದೂ ಮಹಾಸಾಗರದಲ್ಲಿ ಬರುತ್ತೆ. ಶ್ರೀಲಂಕಾ ಮತ್ತೆ ಭಾರತದ ನಡುವೆ ಜಲಮಾರ್ಗ ಇದೆ, ಜಲಗಡಿ ಇದೆ. ಹೌದಾ? ಇಲ್ಲಿ ಇವೆಲ್ಲವೂ ಕೂಡ ಏನು? ಭಾರತದ ಭೂಗಡಿಯನ್ನ ಭಾರತ ಯಾವ ಯಾವ ರಾಷ್ಟ್ರಗಳೊಂದಿಗೆ ಭೂಗಡಿಯನ್ನು ಹಂಚಿಕೊಂಡಿದೆ? ಹಾಗಾದ್ರೆ ಪಾಕಿಸ್ತಾನ, ಅಫ್ಘಾನಿಸ್ತಾನ, ಚೀನಾ, ನೇಪಾಳ, ಭೂತಾನ್, ಬಾಂಗ್ಲಾದೇಶ, ಮಯನ್ಮಾರ್, ಶ್ರೀಲಂಕಾ ಜಲಗಡಿ ಬರುತ್ತೆ. ಸೊ ಹಾಗಾದ್ರೆ ಟೋಟಲ್ ಇರ್ತಕ್ಕಂಥದ್ದು ಭೂಗಡಿ 15,200 ಕಿಲೋಮೀಟರ್. ಹಾಗಾದ್ರೆ ಯಾವ ಯಾವ ದೇಶಗಳ ಜೊತೆ ಎಷ್ಟು ಉದ್ದದ ಭೂಗಡಿ ಇದೆ ನಮ್ದು ಅಂತ ನಾವು ನೋಡ್ಬೇಕು ಅಲ್ವಾ? ಸೊ ಹಾಗಾದ್ರೆ ಭಾರತ ಮತ್ತೆ ಪಾಕಿಸ್ತಾನ ಭಾರತ ನೋಡಿ, ನಮ್ಮ ಪಕ್ಕದಲ್ಲಿ ಇರ್ತಕ್ಕಂಥದ್ದು ಭಾರತದ ವಾಯುವ್ಯ ಭಾಗದಲ್ಲಿ ಇರ್ತಕ್ಕಂಥ ರಾಷ್ಟ್ರ ಪಾಕಿಸ್ತಾನ. ಮೊದಲು ತಿಳ್ಕೊಡ್ರಿ, 1947ಕ್ಕೂ ಮೊದಲು, ನಮಗೆ ಸ್ವಾತಂತ್ರ್ಯ ಬರುವುದಕ್ಕೂ ಮೊದಲು ಭಾರತ ಅಂದ್ರೆ ಯಾವ್ಯಾವ್ದು ಒಳಗೊಂಡಿತ್ತು ಗೊತ್ತಾ? ಈಗಿನ ಪಾಕಿಸ್ತಾನ, ಭಾರತ, ಬಾಂಗ್ಲಾದೇಶ ಇವೆಲ್ಲವೂ ಸೇರಿ ಭಾರತ ಅಂತ ಇತ್ತು ಮೊದಲು. ಅಖಂಡ ಭಾರತ ಅಂತ ಕರಿತೀವಿ. ಆದ್ರೆ ಬ್ರಿಟಿಷರು ಸ್ವಾತಂತ್ರ್ಯವನ್ನ ಕೊಡುವಾಗ ಏನ್ ಮಾಡಿದ್ರಪ್ಪ ಅಂದ್ರೆ ಭಾರತವನ್ನ 2 ಭಾಗ ಮಾಡಿದ್ರು. ಆವಾಗ ಉಟ್ಕೊಂಡಿದ್ದೆ ಈ ಪಾಕಿಸ್ತಾನ. ಮೊದಲು ಈ ಬಾಂಗ್ಲಾದೇಶ ಅಂತ ಕರಿತೀವಲ್ಲ ನಾವು, 1971ನೇ ಇಸ್ವಿಗಿಂತ ಮೊದಲು ಈ ಬಾಂಗ್ಲಾದೇಶ ಯಾರಿಗೆ ಸೇರಿತ್ತು ಅಂದ್ರೆ ಪಾಕಿಸ್ತಾನಕ್ಕೆ ಸೇರಿತ್ತು. ಇದನ್ನ ಪೂರ್ವ ಪಾಕಿಸ್ತಾನ ಅಂತ ಕರಿತಾ ಇತ್ತು. ಎಲ್ಲಿಯವರೆಗೆ? 1971ರವರೆಗೆ ಬಾಂಗ್ಲಾದೇಶ ಯಾವ ರಾಷ್ಟ್ರಕ್ಕೆ ಸೇರಿತ್ತು? ಸೇರಿತ್ತು. ಇದನ್ನ ಪೂರ್ವ ಪಾಕಿಸ್ತಾನ ಅಂತ ಕರಿತಾ ಇದ್ರು ಅವಾಗ. ಆದ್ರೆ 1971ರಲ್ಲಿ ಈ ಬಾಂಗ್ಲಾದೇಶ ಅಂತ ಏನ್ ಕರಿತೀವಲ್ಲ, ಪೂರ್ವ ಪಾಕಿಸ್ತಾನ ಅಂತ ಕರಿತಾ ಇದ್ರಲ್ಲ, ಇಲ್ಲಿನ ಜನ ನಮಗೆ ಸ್ವತಂತ್ರ ರಾಷ್ಟ್ರ ಬೇಕು, ನಾವು ಸ್ವತಂತ್ರ ರಾಷ್ಟ್ರ ಆಗ್ಬೇಕು ಅಂತೇಳಿ ಅಲ್ಲಿನ ಜನ ಪ್ರತಿಭಟನೆ, ಹೋರಾಟಗಳು ಆರಂಭ ಆದವು. ಆ ಹೋರಾಟಕ್ಕೆ ಭಾರತನೂ ಕೂಡ ಬೆಂಬಲವನ್ನ ಕೊಡ್ತು. ಆಗ ಪ್ರಧಾನಮಂತ್ರಿ ಆಗಿದ್ದಂತಹ ಇಂದಿರಾ ಗಾಂಧಿ ಅವರು ಭಾರತದ ಸೈನ್ಯವನ್ನ ಕಳಿಸಿಬಿಟ್ಟು ಇಲ್ಲಿಂದ ಪಾಕಿಸ್ತಾನದ ಸೈನ್ಯವನ್ನು ಓಡಿಸಿ ಬಾಂಗ್ಲಾದೇಶ ಅಂತಕ್ಕಂಥ ಹೊಸ ರಾಷ್ಟ್ರ ಉದಯವಾಗಲಿಕ್ಕೆ ಅಲ್ಲಿ ಕಾರಣರಾದರು. ಸೊ 1971ಕ್ಕೂ ಮೊದಲು ಇದು ಪೂರ್ವ ಪಾಕಿಸ್ತಾನ. 71ರಲ್ಲಿ ಸ್ವತಂತ್ರಗೊಂಡು ಒಂದು ಸ್ವತಂತ್ರ ರಾಷ್ಟ್ರವಾಗಿ ಬಾಂಗ್ಲಾದೇಶ ಅಂತೇಳಿ ಇದನ್ನ ನಾಮಕರಣ ಮಾಡ್ತಾರೆ. ಅರ್ಥ ಕೇಳ್ತಿರೋದು. ಸೊ ಇಲ್ಲಿ ಹೀಗಿರ್ಬೇಕಾದ್ರೆ
ಭಾರತ ಮತ್ತೆ ಪಾಕಿಸ್ತಾನದ ನಡುವಣ ಗಡಿ ರೇಖೆಯನ್ನ ರ್ಯಾಡ್ ಕ್ಲಿಪ್ ರೇಖೆ ಅಂತ ಕರೀತಾರೆ. ಏನಂತ ಕರೀತಾರೆ? ರ್ಯಾಡ್ ಕ್ಲಿಪ್ ರೇಖೆ. ರ್ಯಾಡ್ ಕ್ಲಿಪ್ ಗಡಿ ರೇಖೆ ಅಂತ ಕರಿತೀವಿ ನಾವು. ಒಂದು ಬಾರ್ಡರ್ ಬೇಕು ತಾನೆ, ಹೌದಾ? ನೋಡಿ, ಇದು ಭಾರತ, ಇದು ಪಾಕಿಸ್ತಾನ, ಇದ್ರ ನಡುವೆ ಗೆರೆ ಇರ್ತದೆ. ಇಲ್ಲಿ ತಂತಿ ಬೇಲಿ ಹಾಕಿರ್ತಾರಲ್ಲಪ್ಪ, ಅದನ್ನ ಏನಂತ ಕರೀತಾರೆ? ರ್ಯಾಡ್ ಕ್ಲಿಪ್ ಗಡಿ ರೇಖೆ. ಯಾಕೆ ಇದನ್ನ ರ್ಯಾಡ್ ಕ್ಲಿಪ್ ಗಡಿ ರೇಖೆ ಅಂತ ಕರೆದ್ರು? ಯಾಕೆ ಅಂದ್ರೆ ಭಾರತ ಮತ್ತೆ ಪಾಕಿಸ್ತಾನಗಳ ನಡುವಿನ ಗಡಿ ರೇಖೆಯನ್ನ ಗುರುತಿಸಿದವನ ಹೆಸರು ರ್ಯಾಡ್ ಕ್ಲಿಪ್ ಅಂತ. ಹಾಗಾಗಿ ಅವನ ಹೆಸರನ್ನೇ ಆ ರೇಖೆಗೆ ಇಟ್ಟಿರ್ತಕ್ಕಂಥದ್ದು ರ್ಯಾಡ್ ಕ್ಲಿಪ್ ಗಡಿ ರೇಖೆ ಅಂತೇಳಿ ಕರೆದಿದ್ದಾರೆ. ನೆನ್ಪಿಟ್ಕೋಬೇಕು ಇದನ್ನ ಚೆನ್ನಾಗಿ. ಭಾರತ ಪಾಕಿಸ್ತಾನಗಳ ನಡುವಿನ ಗಡಿ ರೇಖೆಯನ್ನ ಏನೆಂದು ಕರೆಯುತ್ತಾರೆ? ರ್ಯಾಡ್ ಕ್ಲಿಪ್ ಗಡಿ ರೇಖೆ ಅಂತೇಳಿ ಕರೀತಾರೆ. ಹಾಗಾದ್ರೆ ಭಾರತ ಪಾಕಿಸ್ತಾನಗಳ ನಡುವಿನ ಈ ರ್ಯಾಡ್ ಕ್ಲಿಪ್ ಗಡಿ ರೇಖೆಯ ಉದ್ದ ಎಷ್ಟಿದೆ ಅಂದ್ರೆ 3310 ಕಿಲೋಮೀಟರ್ ಇದೆ. ನೋಡಿ, 15,200 ಕಿಲೋಮೀಟರ್ ಅಲ್ಲಿ 3,310 ಕಿಲೋಮೀಟರ್ ಭಾರತ ಮತ್ತೆ ಪಾಕಿಸ್ತಾನದ ನಡುವೆ ಇದೆ. ಅರ್ಥ ಆಗ್ತದೆ ಹೇಳ್ತಿರೋದು? ಏನು ಭಾರತ ಮತ್ತೆ ಪಾಕಿಸ್ತಾನಗಳ ನಡುವೆ ರೇಖೆ ಇದೆ, ಇಲ್ಲಿಂದ ಇದೆಲ್ಲ ಏನಪ್ಪಾ ಅಂದ್ರೆ 3,310 ಕಿಲೋಮೀಟರ್ ಉದ್ದದ ಒಂದು ಗಡಿ ರೇಖೆಯನ್ನ ಭಾರತ ಪಾಕಿಸ್ತಾನದೊಂದಿಗೆ ಹೊಂದಿರತಕ್ಕಂಥದ್ದು. ಇದನ್ನ ರ್ಯಾಡ್ ಕ್ಲಿಪ್ ಗಡಿ ರೇಖೆ ಅಂತೇಳಿ ನಾವು ಕರಿತೀವಿ. ಇನ್ನ ಇದನ್ನ ಬಿಟ್ರೆ ನೆಕ್ಸ್ಟ್ ಇರ್ತಕ್ಕಂಥದ್ದು ಯಾವುದು? ಮೇಲೆ ರಾಷ್ಟ್ರ ಅಫ್ಘಾನಿಸ್ತಾನ. ಭಾರತ ಅತಿ ಕಡಿಮೆ ಒಂದು ಗಡಿ ರೇಖೆಯನ್ನ ಹೊಂದಿರತಕ್ಕಂಥದ್ದು ಅಫ್ಘಾನಿಸ್ತಾನದೊಂದಿಗೆ. ಅಫ್ಘಾನಿಸ್ತಾನ ಭಾರತದ ನಡುವಿನ ಗಡಿ ರೇಖೆಯ ಉದ್ದ ಎಷ್ಟಪ್ಪ ಅಂತಂದ್ರೆ ಅದು ಕೇವಲ ಎಷ್ಟು? 106 ಕಿಲೋಮೀಟರ್ ಮಾತ್ರ. ಎಷ್ಟು? 106 ಕಿಲೋಮೀಟರ್. ಈ ಭಾರತ ಮತ್ತೆ ಅಫ್ಘಾನಿಸ್ತಾನದ ನಡುವಿನ ಈ ಗಡಿ ರೇಖೆಯನ್ನ ಏನಂತ ಕರೀತಾರೆ ಅಂದ್ರೆ ಡ್ಯುರಾಂಡ್ ರೇಖೆ ಅಂತ ಕರೀತಾರೆ. ಎಂತ ಕರೀತಾರೆ? ಡ್ಯುರಾಂಡ್ ರೇಖೆ. ಡ್ಯುರಾಂಡ್ ಗಡಿ ರೇಖೆ ಅಂತ ಕರೀತಾರೆ. ನೋಡಿ, ಪಾಕಿಸ್ತಾನದ ಜೊತೆ 3,310 ಕಿಲೋಮೀಟರ್ ಗಡಿ ರೇಖೆ ಇದೆ. ಅಫ್ಘಾನಿಸ್ತಾನ ಜೊತೆ 106 ಕಿಲೋಮೀಟರ್ ಉದ್ದದ ಒಂದು ಗಡಿ ರೇಖೆ ಎಲ್ಲಿ ಕಂಡು ಬರ್ತದೆ? ಪಾಕಿಸ್ತಾನ ಇದೆ, ಇಲ್ಲಿ ಬರ್ತಕ್ಕಂಥದ್ದು ಏನಿದೆಯಲ್ಲ ಇದು ಇಷ್ಟೇ ಒಂದು ಏನು ಅಫ್ಘಾನಿಸ್ತಾನದಲ್ಲಿ ಹೊಂದಿರತಕ್ಕಂಥ ಒಂದು ಗಡಿ ರೇಖೆ. ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಯಾವುದು? ಚೀನಾ. ಚೀನಾ ಮತ್ತೆ ನಮ್ಮ ಭಾರತದ ನಡುವೆ ಇರ್ತಕ್ಕಂತಹ ಒಂದು ಗಡಿ ರೇಖೆಯ ಉದ್ದ ಎಷ್ಟಪ್ಪ ಅಂದ್ರೆ ಈ ಚೀನಾ ಮತ್ತೆ ಭಾರತ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ನೋಡ್ರಿ, ಹೌದಾ? ಇದೆಲ್ಲದೂ ಕೂಡ ಗಡಿ ರೇಖೆ ಬರುತ್ತಲ್ಲ, ಇದೆಲ್ಲದೂ ಕೂಡ ಏನಪ್ಪಾ ಅಂದ್ರೆ ಚೀನಾ ಗಡಿ ರೇಖೆ. ಇದೆಲ್ಲ ಈ ಚೀನಾದ ಮತ್ತೆ ಭಾರತದ ನಡುವಿನ ಗಡಿ ರೇಖೆಯನ್ನ ಮ್ಯಾಕ್ಮೋಹನ್ ಗಡಿ ರೇಖೆ ಅಂತ ಕರೀತಾರೆ. ಎಂತ ಕರೀತಾರೆ? ಮ್ಯಾಕ್ಮೋಹನ್ ಗಡಿ ರೇಖೆ. ಹಾಗಾದ್ರೆ ಭಾರತ ಮತ್ತೆ ಚೀನಾ ನಡುವಿನ ಈ ಗಡಿ ರೇಖೆಯ ಉದ್ದ ಎಷ್ಟು ಅಂತ ನಾವು ನೋಡೋದಾದ್ರೆ 3,488 ಕಿಲೋಮೀಟರ್ಗಳು. ಎಷ್ಟು? 3,488 ಕಿಲೋಮೀಟರ್ ಉದ್ದದ ಗಡಿ ರೇಖೆಯನ್ನ ಭಾರತ ಚೀನಾದೊಂದಿಗೆ ಹೊಂದಿರತಕ್ಕಂಥದ್ದು. ಅರ್ಥ ಆಯ್ತು ಹೇಳಿದೀಗ? 3 ದೇಶ ಮುಗಿದು ಪಾಕಿಸ್ತಾನದಾಯ್ತು, ಅಫ್ಘಾನಿಸ್ತಾನ, ಚೀನಾ ಆಯ್ತು. ನೆಕ್ಸ್ಟ್ ಬರ್ತಕ್ಕಂಥದ್ದು ನೇಪಾಳ. ನೇಪಾಳ ನಮ್ಮ ನಡುವೆ ಇರ್ತಕ್ಕಂತಹ ಗಡಿ ರೇಖೆಯ ಉದ್ದ ಎಷ್ಟಪ್ಪ ಅಂತಂದ್ರೆ 1,752. ಇಲ್ಲಿ ಇದು ನಮಗೆ ಏನಾಗಿಲ್ಲ ಅಂತಂದ್ರೆ ಯಾವುದೇ ಬೇಲಿ ಇಲ್ಲ ನಮ್ಗೆ. ನೋಡಿ, ಇಲ್ಲಿ ಬರ್ತಕ್ಕಂಥದ್ದು ನೇಪಾಳ ಕಾಣ್ತಾ ಇದೆಯಲ್ಲ, ನೇಪಾಳ ಕಾಣ್ತಾ ಇದೆಯಲ್ಲ,
ಇದು ಕಲರ್ ಇರ್ತಕ್ಕಂಥದ್ದು ಭಾರತ, ಇಲ್ಲಿ ವೈಟ್ ಇರ್ತಕ್ಕಂಥದ್ದು ನೇಪಾಳ. ಇದ್ರ ಮೇಲೆ ಟಿಬೇಟ್ ಚೀನಾ ಬರ್ತವೆ. ಚೀನಾ, ಟಿಬೇಟ್ ಮತ್ತೆ ಭಾರತ ಎರಡರ ನಡುವೆ ಇರ್ತಕ್ಕಂಥದ್ದೇ ನೇಪಾಳ. ಪ್ರಪಂಚದ ಏಕೈಕ ಏನೋದು ಬರೀ ಹಿಂದೂಗಳು ವಾಸ ಮಾಡ್ತಕ್ಕಂಥ ರಾಷ್ಟ್ರ ಇದು. ಯಾವುದು? ನೇಪಾಳ. ಈ ನೇಪಾಳ ಮತ್ತೆ ಭಾರತದ ನಡುವೆ ಯಾವುದೇ ನಾವು ಇದನ್ನ ಬೇಲಿಯನ್ನ ಹಾಕಿಲ್ಲ, ಓಪನ್ ಇದೆ ಗಡಿ ಇದೆ. ನೇಪಾಳ ಮತ್ತೆ ಭಾರತದ ನಡುವೆ ಗಡಿ ಇದೆ ನೋಡಿ. ಭಾರತ ಪಾಕಿಸ್ತಾನ ನಡುವೆ ಏನ್ ಹಾಕಿದೀವಿ ನಾವು? ಬೇಲಿಯನ್ನು ಹಾಕಿದೀವಿ, ಹೌದಾ? ಆ ಕಡೆ ಈ ಕಡೆ ಬರದಂಗೆ ಏನ್ ಮಾಡಿದೀವಿ? ಬೇಲಿ ಹಾಕಿದೀವಿ. ಆದ್ರೆ ನೇಪಾಳ ಮತ್ತೆ ಭಾರತದ ನಡುವೆ ಯಾವುದೇ ಒಂದು ಬೇಲಿಯನ್ನು ನಾವು ನಿರ್ಮಾಣ ಮಾಡಿಲ್ಲ. ಗಡಿ ಏನಾಗಿದೆ? ಓಪನ್ ಆಗಿದೆ. ಇಲ್ಲಿ ಇದರ ಉದ್ದ ಎಷ್ಟು? 1752 ಕಿಲೋಮೀಟರ್ ಅಂತ ಕರಿತೀವಿ. ಇದಕ್ಕೆ ಯಾವುದೇ ಹೆಸರನ್ನು ಕೂಡ ಅಲ್ಲಿ ಕೊಟ್ಟಿಲ್ಲ. ಅಂತಾರಾಷ್ಟ್ರೀಯ ಗಡಿ ರೇಖೆ ಅಂತ ಕರೀತಾರೆ. ಅಷ್ಟು ಬಿಟ್ರೆ ಅದಕ್ಕೆ ಯಾವುದೇ ಹೆಸರನ್ನ ಅಲ್ಲಿ ಕೊಟ್ಟಿಲ್ಲ. ನೆಕ್ಸ್ಟ್ ಬರ್ತಕ್ಕಂಥದ್ದು ಯಾವ್ದಪ್ಪ ಅಂತಂದ್ರೆ ಮಯನ್ಮಾರ್. ನೋಡಿ, ಬಾಂಗ್ಲಾದೇಶ ಬರುತ್ತೆ ನೆಕ್ಸ್ಟ್. ಬಾಂಗ್ಲಾದೇಶ ಮತ್ತೆ ನಮ್ಮ ದೇಶದ ನಡುವೆ ಇರ್ತಕ್ಕಂತಹ ಒಂದು ಗಡಿ ರೇಖೆ ಅಂದ್ರೆ 4096 ಕಿಲೋಮೀಟರ್ ಇದೆ. ಭಾರತ ಮತ್ತೆ ಬಾಂಗ್ಲಾ 4096 ಕಿಲೋಮೀಟರ್ ಉದ್ದದ ಗಡಿ ರೇಖೆಯನ್ನ ಭಾರತ ಹೊಂದಿದೆ. ನೋಡಿ, ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ನೋಡಿ, ಇಲ್ಲಿ ಇದು ರೌಂಡ್ ಆಗಿ ಬರುತ್ತೆ, ಹಿಂಗ್ ಬರಲ್ಲ. ಇದು ಪೂರ್ತಿ ಏನು ಹಿಂಗ್ ಕಾಣುತ್ತಲ್ಲ, ಇದೆಲ್ಲದೂ ಕೂಡ ಭಾರತ ಮತ್ತೆ ಬಾಂಗ್ಲಾದ ನಡುವಿನ ಗಡಿ ರೇಖೆ. ಭಾರತ ಮತ್ತೆ ಬಾಂಗ್ಲಾದ ನಡುವಿನ ಗಡಿ ರೇಖೆ ಎಷ್ಟುದ್ದ ಇದೆ? 4096 ಕಿಲೋಮೀಟರ್. ಅಂದ್ರೆ ಭಾರತ ಅತಿ ಹೆಚ್ಚು ಭೂ ಗಡಿ ರೇಖೆಯನ್ನ ಹೊಂದಿರತಕ್ಕಂಥದ್ದು ಯಾವ ದೇಶದೊಂದಿಗೆ? ಬಾಂಗ್ಲಾದೇಶದೊಂದಿಗೆ. 4096 ಕಿಲೋಮೀಟರ್ ಉದ್ದದ ಒಂದು ಗಡಿ ರೇಖೆಯನ್ನ ಭಾರತ ಅಲ್ಲಿ ಹೊಂದಿರತಕ್ಕಂಥದ್ದು. ಇನ್ನ ನೆಕ್ಸ್ಟ್ ಬರ್ತಕ್ಕಂಥದ್ದು ಯಾವ್ದಪ್ಪ ಅಂದ್ರೆ ಭೂತಾನ್. ಭೂತಾನ್ನೊಂದಿಗೆ 578 ಕಿಲೋಮೀಟರ್ ಉದ್ದದ ಒಂದು ಗಡಿ ರೇಖೆಯನ್ನ ಭಾರತ ಹೊಂದಿರತಕ್ಕಂಥದ್ದು. ಭೂತಾನ್ ಮತ್ತೆ ಭಾರತ ನೋಡಿ, ಇಲ್ಲಿ ಕಾಣ್ತಾ ಇದೆಯಲ್ಲ, ಇದೇ ಭೂತಾನ್. ಈ ಒಂದು ಗಡಿ ರೇಖೆಯ ಉದ್ದ ಎಷ್ಟಿದೆ? 578 ಕಿಲೋಮೀಟರ್ ಉದ್ದದ ಗಡಿ ರೇಖೆಯನ್ನ ಭಾರತ ಭೂತಾನ್ನೊಂದಿಗೆ ಹೊಂದಿರತಕ್ಕಂಥದ್ದು. ಇನ್ನು ಕೊನೆಯದಾಗಿ ಬರ್ತಕ್ಕಂಥದ್ದು ಯಾವ್ದಪ್ಪ ಅಂದ್ರೆ ಅದು ಮಯನ್ಮಾರ್. ಮಯನ್ಮಾರ್ ಮತ್ತೆ ಭಾರತದ ನಡುವಿನ ಒಂದು ಉದ್ದ ಎಷ್ಟು ಅಂತ ಹೇಳಿದ್ರೆ 1643 ಕಿಲೋಮೀಟರ್ ಉದ್ದದ ಒಂದು. ನೋಡಿ, ಇಲ್ಲಿ ಕಾಣ್ತಾ ಇದೆಯಲ್ಲ, ಅರುಣಾಚಲ ಪ್ರದೇಶ ಕಾಣ್ತಾ ಇದೆಯಲ್ಲ, ಇದು ಈ ಭಾಗ, ಇದೇನ್ ರೇಖೆ ಕಾಣ್ತಾ ಇದೆಯಲ್ಲ, ಇದನ್ನೇ ಏನಂತ ಕರಿತೀವಪ್ಪ ಅಂದ್ರೆ ನಾವು ಭಾರತ ಮತ್ತೆ ಮಯನ್ಮಾರ್. ಇಲ್ಲಿದೆ ಮಯನ್ಮಾರು, ನಡುವೆ ಉದ್ದ 1643 ಕಿಲೋಮೀಟರ್ ಉದ್ದದ ಒಂದು ಗಡಿ ರೇಖೆಯನ್ನ ಭಾರತ ಮತ್ತೆ ಮಯನ್ಮಾರ್ ನಡುವೆ ನಾವೇನ್ ಮಾಡ್ಬೋದು? ಅಲ್ಲಿ ಕಾಣಬಹುದು. ಅರ್ಥ ಹೇಳಿದ್ಯಾ? ಒಟ್ಟು 7 ರಾಷ್ಟ್ರಗಳು ಭಾರತದೊಂದಿಗೆ ಭೂಗಡಿಯನ್ನ ಹಂಚಿಕೊಂಡಿದ್ದಾವೆ. ಅದರಲ್ಲಿ ಒಂದು ಪಾಕಿಸ್ತಾನ 3310 ಕಿಲೋಮೀಟರ್ ರಾಡಕ್ಲಿಫ್ ರೇಖೆ ಅಂತ ಕರಿತೀವಿ. ಎರಡನೇದು ಅಫ್ಘಾನಿಸ್ತಾನ 106 ಕಿಲೋಮೀಟರ್ ಇದೆ, ಡ್ಯುರಾಂಡ್ ರೇಖೆ ಅಂತ ಕರಿತೀವಿ. ಚೀನಾ 3488 ಮ್ಯಾಕ್ಮೋಹನ್ ರೇಖೆ. ನೇಪಾಳ 1752, ಭೂತಾನ್ 578, ಬಾಂಗ್ಲಾದೇಶ 4096, ಮಯನ್ಮಾರ್ 1640. ಹೀಗೆ ಭಾರತ ಈ 7 ರಾಷ್ಟ್ರಗಳೊಂದಿಗೆ ತನ್ನ ಭೂಗಡಿಯನ್ನ ಹಂಚಿಕೊಂಡಿರ್ತಕ್ಕಂಥದ್ದನ್ನ ನಾವಿಲ್ಲಿ ಕಾಣಬಹುದು. ಶ್ರೀಲಂಕಾ ಜಲಗಡಿ ಅಂತ ಬರುತ್ತೆ ಮುಂದೆ. ಈಗ ಭೂಗಡಿ ಆಯ್ತಲ್ಲ ನಮ್ದು, ಈಗ ಜಲಗಡಿಯನ್ನ ನೋಡೋಣ. ನಾನು ಆಗಲೇ ಹೇಳಿದೆ, ಈ ಗುಜರಾತ್ನ ಕಚ್ನಿಂದ ಏನು ಅರಬ್ಬಿ ಸಮುದ್ರ, ಹಿಂದೂ ಮಹಾಸಾಗರವನ್ನು ದಾಟಿಕೊಂಡು ಬಂಗಾಳ ಕೊಲ್ಲಿ, ಇದೇನದು ತ್ರಿಕೋನಾಕಾರವಾಗಿ ಬರುತ್ತಲ್ಲಪ್ಪ, ಇದು ಇದನ್ನ ಭಾರತದ ಮುಖ್ಯ ಜಲಗಡಿ ಅಂತ ಹೇಳ್ತೀವಿ. ಭಾರತದ ಮುಖ್ಯ ಜಲಗಡಿ. ಯಾಕಂದ್ರೆ ಭಾರತವನ್ನ ಪ್ರವೇಶ ಮಾಡಬೇಕಾದ್ರೆ ಈ ಗಡಿಯನ್ನ ದಾಟಿ ಒಳಗೆ ಬರ್ಬೇಕಲ್ವಾ? ಹೌದಲ್ಲ?
ಸೊ ಹಾಗಾಗಿ ಇದನ್ನ ಮುಖ್ಯ ಜಲಗಡಿ ಅಂತ ಕರಿತೀವಿ. ಇದರ ಉದ್ದ ಎಷ್ಟಪ್ಪ ಅಂದ್ರೆ 6100 ಕಿಲೋಮೀಟರ್ ಉದ್ದದ ಗಡಿಯನ್ನ ಹೊಂದಿದೆ. ಇನ್ನು ಇಲ್ಲಿ ಲಕ್ಷದ್ವೀಪ ಮತ್ತೆ ಅಂಡಮಾನ್ ನಿಕೋಬಾರ್ ದ್ವೀಪಗಳು ಅಂತ ಬಂದಿದೆ. ಇದರ ಉದ್ದ ಎಷ್ಟು? 1456 ಕಿಲೋಮೀಟರ್, 16.5 ಕಿಲೋಮೀಟರ್, 1416.5 ಕಿಲೋಮೀಟರ್ ಉದ್ದದ ಒಂದು ದ್ವೀಪಗಳ ಜಲಗಡಿಯನ್ನ ಭಾರತ ಹೊಂದಿರತಕ್ಕಂಥದ್ದನ್ನ ನಾವಿಲ್ಲಿ ಏನ್ ಮಾಡ್ಬೋದು, ಕಾಣಬಹುದು. ಸೊ ಇನ್ನ ಕೆಲವೊಂದಿಷ್ಟು ಒಂದು ರಾಷ್ಟ್ರಗಳ ನಡುವೆ ಭಾರತದ ಸಮುದ್ರ ಸಂಪರ್ಕವನ್ನು ಹೊಂದಿರತಕ್ಕಂತಹ ಕೆಲವೊಂದಿಷ್ಟು ಜಲಗಡಿಗಳಿದಾವೆ. ಅವುಗಳನ್ನ ನಾವೀಗ ನೋಡಬಹುದು. ಅಂದ್ರೆ ಈ 7 ರಾಷ್ಟ್ರಗಳೊಂದಿಗೆ ಭಾರತ ಭೂಗಡಿಯನ್ನ ಹೊಂದಿದೆ. ಹಾಗಾದ್ರೆ ಜಲಗಡಿಯನ್ನ ಯಾವ ರಾಷ್ಟ್ರಗಳೊಂದಿಗೆ ಹೊಂದಿದೆ ಅನ್ನೋದನ್ನ ನಾವೀಗ ನೋಡಬೇಕು. ಇದು ಪ್ರಪಂಚದ ಒಂದು ಭೂಪಟ. ಇದು ಪ್ರಪಂಚದ ಭೂಪಟ. ಒಟ್ಟು ಪ್ರಪಂಚದಲ್ಲಿ ಎಷ್ಟು ಖಂಡಗಳಿದಾವೆ? ಯಾರು ಒಬ್ಬರು ಹೇಳ್ಬೇಕಾದ್ರು ಹೇಳಪ್ಪ. ಎಷ್ಟು ಖಂಡಗಳಿದಾವೆ? 7. ಯಾವ್ಯಾವು? ಏಷ್ಯಾ, ಹಾ, ಒಂದ್ ಹೇಳಿ. ಇನ್ನೊಂದು ಯಾರು ಹೇಳ್ತೀರಾ? ಏಷ್ಯಾ, ನೀನು ಆ ಏಷ್ಯಾ ಅವ್ನು ಹೇಳ್ದ, ನೀನು ಇನ್ನೊಂದು ಹೇಳು. ಉತ್ತರ ಪಶ್ಚಿಮ ಬಂಗಾಳ, ಯುರೋಪ್, ಯುರೋಪ್. ಕೂತ್ಕ. ಮೂರನೇದು ಹೇಳ್ತೀರಾ? ಹೇಳಪ್ಪ. ಅಂಟಾರ್ಟಿಕಾ. ಕೂತ್ಕ. ಆಸ್ಟ್ರೇಲಿಯಾ. ಕೂತ್ಕ. ವೆರಿ ಗುಡ್. ಕೂತ್ಕ ಸಾಕು. ಒಂದೇ ಹೇಳು. ನೆಕ್ಸ್ಟ್ ಮತ್ತೆ ಕೂತ್ಕ. ಆಫ್ರಿಕಾ. ಆಫ್ರಿಕಾ. ಕೂತ್ಕ. ಮತ್ತೆ ಅಂಡಮಾನ್ ನಿಕೋಬಾರ್. ಅಂಡಮಾನ್ ನಿಕೋಬಾರ್. ಅಂಟಾರ್ಟಿಕಾ. ಅಂಟಾರ್ಟಿಕಾ ಅಂತೇಳಿ ನೋಡಿ. ಇಲ್ಲಿ ಒಟ್ಟು 7 ಖಂಡಗಳಿದಾವೆ. ಉತ್ತರ ಅಮೆರಿಕಾ ಇದು ದಕ್ಷಿಣ ಅಮೆರಿಕ. ಇಲ್ಲಿ ಕಾಣ್ತಾ ಇದೆಯಲ್ಲ, ಇದು ಯುರೋಪ್. ಇಷ್ಟೇ ಯುರೋಪ್. ಇಲ್ಲಿ ಕಾಣ್ತಾ ಇದೆಯಲ್ಲ, ಇದು ಆಫ್ರಿಕಾ. ಇದು ಏಷ್ಯಾ, ಅತ್ಯಂತ ದೊಡ್ಡ ಒಂದು ಖಂಡ ಏಷ್ಯಾ. ಇದು ಆಸ್ಟ್ರೇಲಿಯಾ ಖಂಡ. ಇದು ಅಂಟಾರ್ಟಿಕಾ ಖಂಡ. ಇಲ್ಲಿ ಯಾವುದೇ ಜನವಸತಿ ಇಲ್ಲ. ಇಲ್ಲಿ ಅಂಟಾರ್ಟಿಕಾ ಖಂಡದಲ್ಲಿ ಆಯ್ತಾ? ಅಲ್ಲಿ ಯಾರು ಇಲ್ಲ ಅಂದ್ರೆ ಜೀವನ ಹೆಂಗ್ ಮಾಡ್ತಾರೆ? ಮುಗಿಲ ಐತೆ ಇಬ್ಬರಿಗೂ ಪಾಸ್ ಮಾಡೋದೆ. ಸೊ ಹೀಗೆ 7 ಖಂಡಗಳು ಇರ್ತಕ್ಕಂಥದ್ದು. ಇಲ್ಲಿ ಮುಖ್ಯವಾಗಿ ನಮಗೀಗ ನಾವು ಯಾವ ರಾಷ್ಟ್ರಗಳೊಂದಿಗೆ ಜಲಗಡಿಯನ್ನ ಭೂಗಡಿಯನ್ನ ಹಂಚ್ಕೊಂಡಿದೆ ಅಂತ ನಾವು ನೋಡಿದ್ವಿ. ಹಾಗಾದ್ರೆ ಜಲಗಡಿಯನ್ನ ಯಾವ ರಾಷ್ಟ್ರಗಳೊಂದಿಗೆ ಹೊಂದಿದೆ ಭಾರತ? ಸಮುದ್ರ ಗಡಿ ಅಂತ ಕರಿತೀವಿ. ಎಂತ ಕರಿತೀವಿ? ಸಮುದ್ರ ಗಡಿ. ನೋಡಿ ಇಲ್ಲಿ ಇಂಡೋನೇಷಿಯಾ ಅಂತ ಕಾಣ್ತಾ ಇದೆ. ಮಾರ್ಕ್ ಮಾಡಿ ನೋಡಿ. ಹೌದಾ? ಇಂಡೋನೇಷಿಯಾ, ಮಲೇಷಿಯಾ, ಕಾಂಬೋಡಿಯಾ, ಥಾಯ್ಲ್ಯಾಂಡ್ ಮತ್ತೆ ತೈವಾನ್ ಅಂತ ಇದೆ. ಸೊ ಈ ಒಂದು ರಾಷ್ಟ್ರಗಳ ನಡುವೆ ಏನ್ ಮಾಡಿದೆಯಪ್ಪ ಅಂದ್ರೆ ಭಾರತ ಸಮುದ್ರ ಗಡಿಯನ್ನ ಹೊಂದಿದೆ. ಭೂಗಡಿಯನ್ನ ಹೊಂದಿರತಕ್ಕಂಥ ರಾಷ್ಟ್ರಗಳು ಬೇರೆ, ಸಮುದ್ರ ಗಡಿಯನ್ನ ಹೊಂದಿರತಕ್ಕಂಥ ಒಂದು ರಾಷ್ಟ್ರಗಳು ಬೇರೆ ಅಂತ ಹೇಳಿದ್ರೆ ಯಾವ್ಯಾವುದು? ಇಂಡೋನೇಷಿಯಾ, ಕಾಂಬೋಡಿಯಾ, ಥಾಯ್ಲ್ಯಾಂಡ್, ಮಲೇಷಿಯಾ ಮತ್ತೆ ತೈವಾನ್. ಈ ರಾಷ್ಟ್ರಗಳೊಂದಿಗೆ ಭಾರತ ಏನಾಗಿದೆ, ಈ ಒಂದು ಜಲಗಡಿಯನ್ನ ಹೊಂದಿರತಕ್ಕಂಥದ್ದನ್ನ ನಾವು ಇಲ್ಲಿ ಕಾಣಬಹುದು. ಸೊ ಹೀಗೆ ಇಷ್ಟು ದೊಡ್ಡ ರೀತಿಯ ಗಡಿ ಪ್ರದೇಶವನ್ನ ಹೊಂದಿರತಕ್ಕಂತಹ ಭಾರತ ತನ್ನ ಗಡಿಯನ್ನ ರಕ್ಷಣೆ ಮಾಡ್ಕೋಬೇಕಾನೆ? ಮಾಡ್ಕೋಬೇಕಾ ಬೇಡ? ಯಾಕಂದ್ರೆ ನಮ್ಮ ನೋಡಿ, ನಮ್ಮ ರಾಷ್ಟ್ರ ನಮ್ಮ ತೆಗೆ ಬರ್ತೇನೆ ತೆಗೆ ನೋಡಿ, ಇಷ್ಟು ದೊಡ್ಡ 15,200 ಕಿಲೋಮೀಟರ್ ಉದ್ದದ ಭೂಗಡಿ, 7,514 ಕಿಲೋಮೀಟರ್ ಉದ್ದದ ಜಲಗಡಿಯನ್ನ ಹೊಂದಿದೆ. ಹಿಂಗಿರ್ಬೇಕಾದ್ರೆ ಇಲ್ಲಿ ಶತ್ರುಗಳು
ಹೇಗ್ ಬೇಕಾದ್ರೂ ನಮ್ಮ ಮೇಲೆ ದಾಳಿ ಮಾಡಬಹುದು. ಹೌದಾ? ಜಲಗಡಿ ಮುಖಾಂತರನೂ ದಾಳಿ ಮಾಡಬಹುದು, ವಾಯುಗಡಿ ಈ ಒಂದು ಭೂ ಪ್ರದೇಶದ ಗಡಿ ಮುಖಾಂತರನೂ ದಾಳಿ ಮಾಡಬಹುದು. ನೋಡಿ, ಇಲ್ಲಿ ಪಾಕಿಸ್ತಾನಕ್ಕೂ ನಮಗೆ ಮೊದಲಿಂದ ಆಗಲ್ಲ. ಈಗ 4 ಸರಿ ಬಂದರೆ 4 ಸರಿನೂ ಸೋತೋಗಿದ್ದಾರೆ ಅವ್ರು ನಮ್ಮ ಮೇಲೆ. ಹೌದಾ? 4 ಸರಿ ಯುದ್ಧ ಮಾಡಿದ್ದಾರೆ ನಮ್ಮ ಮೇಲೆ, 4 ಸರಿನವ್ರು ಏನಾಗಿದ್ದಾರೆ, ಸೋತೋಗಿದ್ದಾರೆ. ಈ ಅಫ್ಘಾನಿಸ್ತಾನ ಇದು ನಮ್ಮ ತಂಟೆಗೆ ಬರಲ್ಲ, ಗೊತ್ತಾ? ಆದ್ರೂ ಕೂಡ ಅದು ಮುಸ್ಲಿಂ ರಾಷ್ಟ್ರ, ಅದು ಕೂಡ ಮುಸ್ಲಿಂ ರಾಷ್ಟ್ರ. ಚೀನಾ ಇದು ಕೂಡ ನಮಗೆ ಶತ್ರುವಾಗ್ತಾ ಇರ್ತಕ್ಕಂಥ ರಾಷ್ಟ್ರ. ಇತ್ತೀಚೆಗೆ ಬಾಂಗ್ಲಾದೇಶದ ಕೂಡ ಏನಾಗ್ತಾ ಇದೆ, ನಮ್ಮ ಶತ್ರುವಾಗಿ ಕನ್ವರ್ಟ್ ಆಗ್ತಾ ಇದೆ. ಇವರು ಹುಟ್ಟೋದ್ ಕಾರಣನೇ ನಾವು, ಹೌದಾ? ನಮ್ಮ ಭಾರತ ಈ ಹೊಸ ಬಾಂಗ್ಲಾದೇಶ ಹುಟ್ಟೋಕೆ ಕಾರಣ ನಮ್ಮ ಭಾರತ. ಆದ್ರೆ ಏನ್ ಮಾಡ್ತಾರೆ, ನಮ್ಮ ವಿರುದ್ಧ ಇವ್ರು ಏನ್ ಮಾಡ್ತಾರೆ, ಈಗ ತಿರುಗಿಬಿಟ್ಟಿದ್ದಾರೆ. ಹೌದಾ? ನೋಡಿ, ಈಗ ಮೊನ್ನೆ ಆ ಬಾಂಗ್ಲಾದೇಶದ ಒಂದು ಪ್ರಧಾನಿ ಶೇಖ್ ಹಸೀನಾ ಅಂತ ಅವಳ ಹೆಸರು, ಅವಳು ಪ್ರಧಾನಿಯಾಗಿದ್ದು, ಅವಳ ವಿರುದ್ಧನೇ ಎಲ್ಲಾ ದೇಶದ ಎಲ್ಲಾ ಜನ ತಿರುಗಿಬಿದ್ರು. ಅವಳು ಓಡ್ ಬಂದು ಎಲ್ಲಿಗೆ ಆಶಯ ಪಡ್ಕೊಂಡು ನಮ್ಮ ಭಾರತಕ್ಕೆ ಬಂದು, ಈಗಲೂ ಕೂಡ ನಮ್ಮ ದೇಶದಲ್ಲೇ ಇದ್ದಾಳೆ ಶೇಖ್ ಹಸೀನಾ. ಬಾಂಗ್ಲಾದೇಶದ ಪ್ರಧಾನಿಯಾಗಿದ್ದ 2 ಬಾರಿ ಪ್ರಧಾನಿಯಾಗಿದ್ದು ನಮ್ಮ ಭಾರತಕ್ಕೆ ಬಂದು ಅಲ್ಲಿ ಆಶ್ರಯವನ್ನು ಪಡ್ಕೊಂಡಿದ್ದಾಳೆ ಶೇಖ್ ಹಸೀನಾ ಅಂತೇಳಿ. ಸೊ ಇಂಥ ಒಂದು ಬಾಂಗ್ಲಾದೇಶನೂ ಕೂಡ ಇವತ್ತೇನಾಗ್ತಾ ಇದೆ, ನಮಗೆ ಶತ್ರುವಾಗಿ ಪರಿವರ್ತನೆ ಆಗ್ತಾ ಇದೆ. ಸೊ ಈ ನಮ್ಮ ಸುತ್ತಮುತ್ತಲೂ ಬರೀ ಶತ್ರುಗಳೇ ತುಂಬಿಕೊಂಡಿರೋದ್ರಿಂದ ನಾವು ನಮ್ಮ ದೇಶವನ್ನ ರಕ್ಷಣೆ ಮಾಡ್ಕೊಳ್ಳೋಕ್ಕೋಸ್ಕರ ಇವತ್ತೇನ್ ಮಾಡಬೇಕಾಗಿದೆ, ಬಲಿಷ್ಠವಾದ ಸೈನ್ಯವನ್ನ ನಾವು ಕಟ್ಕೋಬೇಕಾಗಿದೆ. ಕಟ್ಟಿದ್ದೀವಿ ಕೂಡ, ಬಲಿಷ್ಠವಾದ ಸೈನ್ಯ ನಮ್ಮ ಹತ್ರ ಇದೆ. ಆ ಸೈನ್ಯ ಹೇಗಿದೆ, ಅದರ ವಿಭಾಗಗಳು ಏನು, ಎಲ್ಲ ವಿಚಾರವನ್ನ ನಾವು ಮುಂದಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ. ಈಗ ಇವತ್ತಿನ ಪಾಠ ಎಷ್ಟು ಮಟ್ಟಿಗೆ ನಿಮ್ಗೆ ಅರ್ಥ ಆಗಿದೆ ಅಂತೇಳಿ ನಾನೀಗ ಒಬ್ಬೊಬ್ಬರನ್ನೇ ಕರೆದು ಕೇಳ್ತೀನಿ. ಅವರು ಬಂದು ನಾನು ಹೇಳಿದ್ದನ್ನ ತೋರಿಸ್ಬೇಕು. ಭಾರತ ಮತ್ತೆ ಪಾಕಿಸ್ತಾನದ ನಡುವಿನ ಗಡಿ ರೇಖೆಯನ್ನು ತೋರಿಸಿ. ಅದು ಎಷ್ಟು ಉದ್ದ ಇದೆ ಅಂತ ಹೇಳ್ಬೇಕು. ಎಷ್ಟು ಉದ್ದ ಇದೆ ಅದು? ಸರ್ 3310 ಕಿಲೋಮೀಟರ್. 3310. ವೆರಿ ಗುಡ್, ಗೊತ್ತು. ನೆಕ್ಸ್ಟ್ ಹೇಳ್ಬೇಕಿರಾ? ಭಾರತ ಚೀನಾದ ನಡುವಿನ ಗಡಿ ರೇಖೆ ಅದು ಈಗ ತೋರಿಸಿ ಎಷ್ಟು ಕಿಲೋಮೀಟರ್ ಅಂತ ಹೇಳ್ಬೇಕು. ಎಷ್ಟು ಕಿಲೋಮೀಟರ್ ಇದೆ ಭಾರತ ಚೀನಾ? 3488. ಏನಂತ ಕರೀತಾರೆ ಗಡಿ ರೇಖೆಯನ್ನ? ಮ್ಯಾಕ್ಮೋಹನ್ ಗಡಿ ರೇಖೆ. ಮ್ಯಾಕ್ಮೋಹನ್ ಗಡಿ ರೇಖೆ ಅಂತ ಕರೀತಾರೆ. ಬಾಂಗ್ಲಾದೇಶ ಏನಿದೆ ತೋರಿಸ್ತಾರೆ. ಭಾರತ ಬಾಂಗ್ಲಾದೇಶ ಗಡಿ ರೇಖೆ ಎಷ್ಟುದ್ದ ಇದೆ? 4090. ನೆಕ್ಸ್ಟ್ ಬರ್ ಯಾರು? ಇದರಲ್ಲಿ ನೇಪಾಳ ಎಲ್ಲಿದೆ ತೋರಿಸ್ಬ. ನೇಪಾಳ ಎಲ್ಲಿದೆ? ಎಷ್ಟು ಗಡಿ ರೇಖೆ ಉದ್ದ ಎಷ್ಟು? 1752 ಕಿಲೋಮೀಟರ್ ಉದ್ದ ಗಡಿ ರೇಖೆಯನ್ನು ಹೊಂದಿರತಕ್ಕಂಥದ್ದು. ಸೊ ಹೀಗೆ ಭಾರತ ಈ ಎಲ್ಲ ಒಂದು 7 ರಾಷ್ಟ್ರಗಳೊಂದಿಗೆ ತನ್ನ ಗಡಿ ರೇಖೆಯನ್ನ, ಭೂ ಗಡಿ ರೇಖೆಯನ್ನ ಹಂಚಿಕೊಂಡಿರ್ತಕ್ಕಂಥದ್ದನ್ನ ನಾವು ಕಾಣ್ತೀವಿ. ಇವತ್ತಿನ ಪಾಠ ಎಲ್ಲರಿಗೂ ಅರ್ಥ ಆಯ್ತಾ? ಮುಂದಿನ ತರಗತಿಯಲ್ಲಿ ನಮ್ಮ ಭಾರತದ ಸೇನೆಯ ಬಗ್ಗೆ ನಾವು ನೋಡೋಣ.